ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಎಲ್ಲಾ ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ. ಆ ಶುಭ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ KS ಹುದ್ದೆಗಳಿಗೆ ಈಗ ಅಧಿಕೃತವಾದಂತಹ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತವಾದಂತಹ ನಾಗರಿಕ ಸೇವಾ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಅದನ್ನ ನಾವು KS ಪರೀಕ್ಷೆ ಅಂತ ಹೇಳಿ ಕರಿತೇವೆ. ಈ KS ಪರೀಕ್ಷೆಗೆ ಏನು ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ, ಈ ಅಧಿಸೂಚನೆ ಏನಿದೆಯಲ್ಲ ಇದು ಐತಿಹಾಸಿಕವಾದಂತಹ ಅಧಿಸೂಚನೆ. ಯಾಕೆ ಐತಿಹಾಸಿಕವಾದಂತಹ ಅಧಿಸೂಚನೆ ಅಂತ ಹೇಳಿದ್ರೆ, ನೀವು ಇಡೀ ಪರೀಕ್ಷಾ ಪ್ರಕ್ರಿಯೆನ ನೀವು ತೆಗೆದುಕೊಂಡ್ರೆ ಆ ಇಡೀ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ನೀವು ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆಯಿಂದ ಅಂತಿಮ ಫಲಿತಾಂಶ ಬರುವವರೆಗೆ ನೀವು ಸಮಯವನ್ನ ನೀವು ತೆಗೆದುಕೊಂಡ್ರೆ, ಲೆಕ್ಕವನ್ನ ಹಾಕಿದರೆ ಕೇವಲ 203 ದಿನಗಳಲ್ಲಿ ನೀವು KS ಅಧಿಕಾರಿ ಆಗಬಹುದು. ಸೊ ನೋಡಿ, ನಾನು ಯಾಕೆ ಐತಿಹಾಸಿಕವಾದಂತಹ ಮೈಲಿಗಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ಈ ಒಂದು ನೇಮಕಾತಿಯ ಒಂದು ಇತಿಹಾಸದಲ್ಲಿಯೇ ಒಂದು ದೊಡ್ಡ ಐತಿಹಾಸಿಕ ಹೆಜ್ಜೆಯನ್ನ ಈ ಒಂದು ಅಧಿಸೂಚನೆ ಇಡ್ತಾ ಇದೆ. ಮತ್ತೆ UPSC ಮಾದರಿಯಲ್ಲಿ KS ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸುವರ್ಣ ಅವಕಾಶವನ್ನ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ, ಕರ್ನಾಟಕದಲ್ಲಿ ಅತ್ಯುನ್ನತವಾದಂತಹ ನಾಗರಿಕ ಸೇವೆಯ ಹುದ್ದೆಯನ್ನ ನೀವು ನಿಮ್ಮ ಕೈಯಿಂದ ತಪ್ಪಿ ಹೋಗುವಂತಹ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಒಂದು ಆಸೆ ಆಕಾಂಕ್ಷೆಗಳನ್ನ, ಮಹತ್ವಾಕಾಂಕ್ಷೆಗಳನ್ನ ಹೊಂದಿರ್ತೇವೆ. ಈ ಆಸೆ ಮತ್ತು ಆಕಾಂಕ್ಷೆಯ ಬಗ್ಗೆ ಮತ್ತು ಕನಸಿನ ಬಗ್ಗೆ ಒಬ್ಬ ಕವಿ ಹೇಳ್ತಾನೆ. ಕವಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ತನ್ನ ಕವಿತೆಯಲ್ಲಿ, ಹಬ್ಬ ಲವಣಿಸುವ ಕೊನರುಗಳೇ, ಹಣ್ಣಾಗುವ ತವಕದ ಹೀಚುಗಳೇ, ನಿಮ್ಮ ಕನಸುಗಳಾಗದಿರಲಿ ಗಗನ ಕುಸುಮ, ಆ ಕನಸುಗಳಿಗಿರಲಿ ನನಸಿನ ಸಂಭ್ರಮ ಅಂತ. ಸೊ ನಿಮ್ಮ ಕನಸಿನ ಹುದ್ದೆಯನ್ನ ಪಡೆದು ಆ ಒಂದು ನನಸಿನ ಸಂಭ್ರಮವನ್ನ ಪಡಬೇಕಾದ್ರೆ ನೀವು ಅದೇ ರೀತಿಯಲ್ಲಿ ಕಷ್ಟವನ್ನ, ಶ್ರಮವನ್ನ ಹಾಕಲೇಬೇಕಾಗತ್ತೆ. ನೀವು ಇಡೀ ಪರೀಕ್ಷೆಯ ಒಂದು ಪ್ರಕ್ರಿಯೆಯನ್ನು ನೋಡಿದ್ರೆ ನಿಮಗೆ ಒಂದೊಂದು ಪರೀಕ್ಷೆಯ ನಡುವಿನ ಅಂತರ ಎಷ್ಟಿದೆ, ಯಾವ ರೀತಿ ನೀವು ಗಂಭೀರವಾಗಿ ಅಭ್ಯಾಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂತಹ ಒಂದು ದಿನಾಂಕ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 31ನೇ ತಾರೀಕುವರೆಗೂ ಸುಮಾರು 1 ತಿಂಗಳ ಒಂದು ಅವಧಿಯನ್ನ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ, KS ಪರೀಕ್ಷೆ ಅಂತ ಹೇಳಿದ್ರೆ ಇದು ಪ್ರಮುಖವಾಗಿ 3 ಹಂತಗಳನ್ನ ಹೊಂದಿರತಕ್ಕಂಥದ್ದು. 3 ಹಂತಗಳನ್ನ, ಒಂದು ಪೂರ್ವಭಾವಿ ಪರೀಕ್ಷೆ, ಪ್ರಾರಂಭಿಕ ಹಂತ, ನೆಕ್ಸ್ಟ್ ಅದಾದ ನಂತರ ಮುಖ್ಯ ಪರೀಕ್ಷೆ ಇರ್ತದೆ, ಅದಾದ ನಂತರ ವ್ಯಕ್ತಿತ್ವ ಪರೀಕ್ಷೆ ಇರ್ತದೆ. ಅಂದ್ರೆ ನಾವು ಅದಕ್ಕೆ ಪರ್ಸನಾಲಿಟಿ ಟೆಸ್ಟ್ ಅಥವಾ ಸಂದರ್ಶನ ಅಂತ ಹೇಳ್ತೇವೆ. ಸೊ ಈ ಒಂದು 3 ಪ್ರಕ್ರಿಯೆಗಳು KS ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಯಾವ ಒಂದು ದಿನಾಂಕಕ್ಕೆ ನಿಗದಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಡಲಾಗಿದೆ. ಪ್ರಿಲಿಮ್ಸ್ ಎಕ್ಸಾಮ್ ನಡೀತಕ್ಕಂಥದ್ದು ನವೆಂಬರ್ 15ನೇ ತಾರೀಕಿಗೆ. ಸೊ ನೀವು ಏನೀಗ ಅರ್ಜಿಯನ್ನ ಸಲ್ಲಿಸ್ತಕ್ಕಂತಹ ದಿನಾಂಕದಿಂದ ಪೂರ್ವಭಾವಿ ಪರೀಕ್ಷೆಯ ಒಂದು ದಿನಾಂಕವನ್ನು ನೀವು ಲೆಕ್ಕ ಹಾಕಿಕೊಂಡ್ರೆ, ಗಣನೆಗೆ ತೆಗೆದುಕೊಂಡ್ರೆ, ನಿಮಗೆ ಕೇವಲ 115 ದಿನಗಳು ಮಾತ್ರ ನಿಮಗೆ ಪೂರ್ವಭಾವಿ ಪರೀಕ್ಷೆ ತಯಾರಿ ಮಾಡಲಿಕ್ಕೆ ಸಮಯಾವಕಾಶ ಇರತಕ್ಕಂಥದ್ದು. ಸೊ ಹೀಗಾಗಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಕೂಡ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 115 ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಪೂರ್ವಭಾವಿ ಪರೀಕ್ಷೆಯ ಒಂದು ತಯಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನೀವು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಮುಖ್ಯ ಪರೀಕ್ಷೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ, ಯಾವ ದಿನಾಂಕದಂದು ಮುಖ್ಯ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ರೆ, ಮುಖ್ಯ ಪರೀಕ್ಷೆ ಫೆಬ್ರವರಿ 12ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಫೆಬ್ರವರಿ 12ನೇ ತಾರೀಕಿಗೆ ಈ ಮುಖ್ಯ ಪರೀಕ್ಷೆ ನಡೆಯುತ್ತೆ. ಸೊ ನೋಡಿ, ಮುಖ್ಯ ಪರೀಕ್ಷೆಯ ಒಂದು ದಿನಾಂಕವನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ನವೆಂಬರ್ 15ಕ್ಕೆ ಏನು ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತಲ್ಲ, ಇದರ ರಿಸಲ್ಟ್ ಡೇಟ್ ಅನ್ನು ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ, ನಿರ್ದಿಷ್ಟವಾಗಿ. ಅದು ಯಾವಾಗ ಅಂತ ಹೇಳಿದ್ರೆ, ಪ್ರಿಲಿಮ್ಸ್ ರಿಸಲ್ಟ್ ಬರ್ತಕ್ಕಂಥದ್ದು ಡಿಸೆಂಬರ್ 15ನೇ ತಾರೀಕಿಗೆ, ಡಿಸೆಂಬರ್ 15, 2026. ಸೊ ನೋಡಿ, ಕೇವಲ 1 ತಿಂಗಳಿನಲ್ಲಿ ನಿಮ್ಮ KS ಪ್ರಿಲಿಮ್ಸ್ನ ರಿಸಲ್ಟ್ ಕೂಡ ಇಲ್ಲಿ ಅನೌನ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ಒಟ್ಟಿಗೆ ಈಗ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಮುಖ್ಯ ಪರೀಕ್ಷೆಗೆ ಅಂದ್ರೆ ಫೆಬ್ರವರಿ 12ನೇ ತಾರೀಕಿಗೆ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯ ಪರೀಕ್ಷೆ ನಡೆಯುತ್ತೆ. ಈ ಮುಖ್ಯ ಪರೀಕ್ಷೆ ಅಂದ್ರೆ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಆಗಸ್ಟ್ 1ನೇ ತಾರೀಕಿನಿಂದ ಅಂದ್ರೆ ನಾಳೆಯಿಂದ ಈ ಮುಖ್ಯ ಪರೀಕ್ಷೆಯವರೆಗೆ ನಮಗೆ ಎಷ್ಟು ದಿನಗಳು ಸಿಗುತ್ತೆ ಅಂತ ಹೇಳಿದ್ರೆ, ಒಟ್ಟಿಗೆ ನಮಗೆ 191 ದಿನಗಳು ಇಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ಮೇನ್ಸ್ ತಯಾರಿಗೆ, ಅದ್ರ ಜೊತೆಗೆ ನಾವು ಮೇನ್ಸ್ ತಯಾರಿ ಮಾಡ್ಲಿಕ್ಕೂ ಕೂಡ ನಮಗೆ ಸಿಗ್ತಕ್ಕಂತಹ ಒಂದು
ಅವಧಿ. ನೋಡಿ, ಒಂದು ತಪ್ಪನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಎಸ್ ಈಗಾಗಲೇ ಬಹಳ ಕಡಿಮೆ ಸಮಯ ಇದೆ ಅಂತ ನಾವು ಅನ್ಕೊಳ್ತೇವೆ. ಆದರೂ ಕೂಡ ಈ ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗೆ ಒಟ್ಟೊಟ್ಟಿಗೆ ನಾವು ಅಭ್ಯಾಸವನ್ನ ಮಾಡಿದಾಗ ಮಾತ್ರ ನಾವು ಉತ್ತಮವಾದಂತಹ ಫಲಿತಾಂಶವನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ, ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಹೀಗಾಗಿ ಮುಖ್ಯ ಪರೀಕ್ಷೆಯನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರದು. ಅದೇ ರೀತಿ ನೀವೇನಪ್ಪ ಅಂತ ಹೇಳಿದ್ರೆ ಪ್ರಿಲಿಮ್ಸ್ ಎಕ್ಸಾಮಿನಿಂದ ಅಂದರೆ ಪ್ರಿಲಿಮ್ಸ್ ಎಕ್ಸಾಮಿನಿಂದ ನಿಮಗೆ ಮೇನ್ಸ್ ಪರೀಕ್ಷೆ ಬರೀಲಿಕ್ಕೆ ಎಷ್ಟು ಅವಕಾಶ ಅಂದರೆ ಎಷ್ಟು ಸಮಯ ಇದೆ ಅಂತ ಹೇಳಿದ್ರೆ ಕೇವಲ 89 ದಿನಗಳು ಇರ್ತಕ್ಕಂಥದ್ದು. ಸೊ ಪ್ರಿಲಿಮ್ಸ್ ಎಕ್ಸಾಮಿಂದ ಮೇನ್ಸ್ ಎಕ್ಸಾಮ್ವರೆಗೆ ಕೇವಲ 89 ದಿನಗಳು ಇದ್ದಾವೆ. ನೋಡಿ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ವಿಚಾರವನ್ನ ನಾನು ಹೇಳಬೇಕಾಗುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಅನ್ನ ಮಾಡಿ ಒಳ್ಳೆಯ ಅಂಕಗಳನ್ನ, ಅಂದ್ರೆ ನಾರ್ಮಲ್ ಆಗಿ ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಆ ಕಟ್ ಆಫ್ ಗಿಂತಲೂ ಕೂಡ ಒಂದು 10-20 ಮಾರ್ಕ್ಸ್ ನೀವು ಹೆಚ್ಚು ತೆಗೆದುಕೊಂಡಾಗ ಮಾತ್ರ ಪೀಸ್ಫುಲ್ ಆಗಿ ನೀವು ಮೇನ್ಸ್ಗೆ ತಯಾರಿಯನ್ನು ನಡೆಸಬಹುದು. ಇಲ್ಲ ಅಂತ ಹೇಳಿದ್ರೆ ಈ 1 ತಿಂಗಳ ಏನು ಫಲಿತಾಂಶವನ್ನ ಕೊಡ್ಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಪ್ರಿಲಿಮ್ಸ್ ಎಕ್ಸಾಮ್, ನೀವೇನು 15ನೇ ತಾರೀಕಿಗೆ ಬರೆದಿರ್ತೀರಾ ಆ ಒಂದು ರಿಸಲ್ಟ್ 15ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಸೊ ಈ 30 ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಸರಿಯಾದ ರೀತಿಯಲ್ಲಿ ಪ್ರಿಲಿಮ್ಸ್ ಅಂದ್ರೆ ಒಂದು ಎಡ್ಜಲ್ಲಿ ಅಂದ್ರೆ ನಿಮಗೆ ಅಷ್ಟು ಕಾನ್ಫಿಡೆನ್ಸು ಕೂಡ ಇರೋದಿಲ್ಲ. ಹಿಂದೆ ಇರ್ತಕ್ಕಂತಹ ಒಂದು ಕಟ್ ಆಫ್ಗಿಂತ ಕಡಿಮೆ ನೀವು ಅಂಕಗಳನ್ನ ಗಳಿಸಿದ್ರಿ ಅಥವಾ ಒಂದು ಎಡ್ಜಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈ 30 ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ನೀವು ಫಲಿತಾಂಶದ ಬಗ್ಗೆ ವಿಚಾರ ಮಾಡಿ ಯೋಚನೆಯನ್ನ ಮಾಡಿ ಆ 30 ದಿನಗಳನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾನು ಹೇಳ್ತಕ್ಕಂತಹ ಒಂದು ಸಜೆಷನ್ ಏನಂತ ಹೇಳಿದ್ರೆ ನಿಮ್ಮ ಪ್ರಿಲಿಮ್ಸ್ ಯಾವ ರೀತಿ ತಯಾರಿ ಇರಬೇಕಂತ ಹೇಳಿದ್ರೆ ನಿಮ್ಮ ಪ್ರಿಲಿಮ್ಸ್ ಮಾರ್ಕ್ಸ್ ಅಟ್ಲೀಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಯಾವ ಒಂದು ಪರೀಕ್ಷೆಗಳು ಆಗಿದಾವೆ ಈ ಹಿಂದೆ GM-ಗಿಂತ ಅಟ್ಲೀಸ್ಟ್ ಒಂದು 10ರಿಂದ 20 ಅಂಕಗಳು ಹೆಚ್ಚು ಇದ್ರೆ ಅದು ಬಹಳ ಉತ್ತಮ ಅಂತಕ್ಕಂಥದ್ದು. ಸೊ ಹೀಗಾಗಿ ನೀವು ಈ ರೀತಿಯ ಒಂದು ಪರೀಕ್ಷೆಯಲ್ಲಿ ಅಂಕಗಳನ್ನ ಗಳಿಸ್ಬೇಕಂತ ಹೇಳಿದ್ರೆ ಅದೇ ರೀತಿಯಾದಂತಹ ಒಂದು ಆ ಲೆವೆಲ್ನ ಪ್ರಿಪರೇಷನ್ ನೀವು ಮಾಡಬೇಕಾಗತ್ತೆ. ಹೀಗಾಗಿ ಪ್ರಿಲಿಮ್ಸು ಕೂಡ ವೆರಿ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು? ಕೇವಲ ಎಡ್ಜಲ್ಲಿ ಬಂದು ಕೂತ್ಕೊಂಡ್ರೆ ಆ 1 ತಿಂಗಳ ನಮ್ದು ಆ ಒಂದು ಸಮಯ ಹಾಳಾಗುತ್ತೆ. ನಾವು ಕೇವಲ ನಮ್ದು ಆಗುತ್ತೋ ಇಲ್ವೋ, ನಾನು ಎಡ್ಜಲ್ಲಿ ಇದ್ದೀನಿ, ಸೊ ಈ ಒಂದು ಟೆನ್ಷನಲ್ಲೇ ನಾವು ಆ 30 ದಿನಗಳನ್ನ ಕಳ್ಕೊಂಡ್ಬಿಡ್ತೀವಿ. ಹೀಗಾಗಿ ಹಾಗಾಗಬಾರದು ಅಂತ ಹೇಳಿದ್ರೆ ನಾವು ಸೀರಿಯಸ್ ಆಗಿ ಪ್ರಿಲಿಮ್ಸ್ ಅನ್ನು ಕೂಡ ಪ್ರಿಪೇರ್ ಆಗಬೇಕು. ಅಟ್ಲೀಸ್ಟ್ 200+ ಅಥವಾ 220+ ಮಾರ್ಕ್ಸ್ ಅನ್ನ ನಾವು ಪ್ರಿಲಿಮ್ಸ್ ಅಲ್ಲಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ನೋಡಿ, 200+ 220+ ಅನ್ನ ನಾನು ಹಿಂದಿನ ಒಂದು ಪರೀಕ್ಷೆಯ ಮಾದರಿಯನ್ನ ವಿಶ್ಲೇಷಣೆಯನ್ನ ಮಾಡಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಡಿಫಿಕಲ್ಟಿ ಲೆವೆಲ್ ಆಫ್ ದಿ ಕ್ವಶನ್ ಪೇಪರ್. ಆನ್ ಆನ್ ಎವರೇಜ್ ಸರಾಸರಿ ಇಷ್ಟು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಸೊ ಬಹಳಷ್ಟು ಡಿಫಿಕಲ್ಟ್ ಇದೆ ಅಂತ ಹೇಳಿದ್ರೆ ಕ್ವಶನ್ ಪೇಪರು ಆಟೋಮೆಟಿಕ್ ಆಗಿ ಕಟ್ ಆಫ್ ಕೂಡ ಕಡಿಮೆ ನಿಲ್ಲುತ್ತೆ. ಆದರೆ ನಮ್ಮ ಒಂದು ಟಾರ್ಗೆಟ್ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅಂತಕ್ಕಂಥದ್ದು ಆಗಿರಬೇಕು. ಯಾಕಂದ್ರೆ ಮೇನ್ಸ್ ತಯಾರಿಗೆ ಇದು ಬಹಳ ಹೆಲ್ಪ್, ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತಕ್ಕಂಥದ್ದು. ಸೊ ಇದಾದ ನಂತರ ನೋಡಿ, ಮೇನ್ಸ್ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮೇನ್ಸ್ ರಿಸಲ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಮೇನ್ಸ್ ಫೆಬ್ರವರಿ 12ಕ್ಕೆ, ನಾನು 2 ಅಂತ ಹೇಳಿದ್ನಲ್ಲ, ಸೊ ಅದನ್ನ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಫೆಬ್ರವರಿ 12ಕ್ಕೆ ಮೇನ್ಸ್ ಪರೀಕ್ಷೆ ಇರತಕ್ಕಂಥದ್ದು. ಫೆಬ್ರವರಿ 2 ಅಲ್ಲ, ಫೆಬ್ರವರಿ 12ನೇ ತಾರೀಕಿಗೆ ಮೇನ್ಸ್ ಪರೀಕ್ಷೆ ಇರತಕ್ಕಂಥದ್ದು. ಈ ಮೇನ್ಸ್ ಪರೀಕ್ಷೆಯ ಫಲಿತಾಂಶ ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 27ನೇ ತಾರೀಕಿಗೆ ಮೇನ್ಸ್ನ ಒಂದು ಫಲಿತಾಂಶವನ್ನ ಕೊಡ್ತಾರೆ. ಸೊ ಇದಾದ ನಂತರ ಮೇ 30ನೇ ತಾರೀಕಿನಿಂದ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂದರ್ಶನ ಏನಂತ ಹೇಳಿದ್ರೆ ಆ ಒಂದು ವ್ಯಕ್ತಿತ್ವ ಪರೀಕ್ಷೆ ಆರಂಭ ಆಗುತ್ತೆ. ಸೊ ಅಂತಿಮವಾಗಿ ಜೂನ್ 5ನೇ ತಾರೀಕಿಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಒಂದು ಅಂತಿಮ ಫಲಿತಾಂಶ ಬರುತ್ತೆ. ನೋಡಿ, ಜೂನ್ 2, ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫೆಬ್ರವರಿ 2 ಅಂತ ಬರೆದಿದ್ದೆ, ಫೆಬ್ರವರಿ 12 ಅದು. ಫೆಬ್ರವರಿ 12ಕ್ಕೆ ಮೇನ್ಸ್ ನಡೆಯುತ್ತೆ. ಮೇನ್ಸ್ನ ಫಲಿತಾಂಶ ಏಪ್ರಿಲ್ 27ನೇ ತಾರೀಕಿಗೆ. ಮೇ 10ನೇ ತಾರೀಕಿನಿಂದ ಏನಂತ ಹೇಳಿದ್ರೆ ಮೇ 10ನೇ ತಾರೀಕಿಂದ ವ್ಯಕ್ತಿತ್ವ ಪರೀಕ್ಷೆ ಆರಂಭ ಆಗುತ್ತೆ. ಜೂನ್ 5ನೇ ತಾರೀಕಿಗೆ ಅಂತಿಮವಾದಂತಹ ಒಂದು ಫಲಿತಾಂಶ ಬರುತ್ತೆ. ಇದೆಲ್ಲವನ್ನು ನೀವು ಕೌಂಟ್ ಮಾಡಿದರೆ 203 ದಿನಗಳಲ್ಲಿ ತಿಂಗಳಿನಲ್ಲಿ ನೀವು ಲೆಕ್ಕ ಹಾಕಿದರೆ 7 ತಿಂಗಳಿನಲ್ಲಿ ನೀವು KS ಅಧಿಕಾರಿ ಆಗ್ತಕ್ಕಂತಹ ಒಂದು ಸುವರ್ಣ ಅವಕಾಶ ನಿಮ್ಮ ಕೈಯಲ್ಲಿದೆ. ಹೀಗಾಗಿ ಈ ಒಂದು ಅವಕಾಶವನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದಲ್ಲಿ 2027
ಜೂನ್ ಒಳಗಡೆ ನೀವು KS ಅಧಿಕಾರಿ ಆಗಿರ್ತೀರಾ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದರೆ, ಯಾವ್ಯಾವ ಹುದ್ದೆಗಳು ಇರ್ತವೆ, ಯಾವ ಕೆಟಗರಿಯ ಹುದ್ದೆಗಳು ಇಲ್ಲಿ ನಮಗೆ ಸಿಗ್ತವೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನು ಜಸ್ಟ್ ನಿಮಗೆ ಓವರ್ ರಿವ್ಯೂ ಅನ್ನ ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸೊ ಯಾವ್ಯಾವ ಒಂದು ಹುದ್ದೆಗಳಿಗೆ ಇಲ್ಲಿ ಏನು ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದಾರೆ ಅಂತ ಹೇಳಿದ್ರೆ ನೋಡಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಧಿಕಾರಿಗಳು ಎಷ್ಟಿದಾವ ಅಂತ ಹೇಳಿದ್ರೆ ಎಲ್ಲವನ್ನು ಇಲ್ಲಿ ಬಹಳ ವಿವರವಾಗಿ ಕೊಟ್ಟಿರ್ತಕ್ಕಂಥದ್ದು ನಿರ್ದಿಷ್ಟವಾಗಿ. ಗ್ರೂಪ್ ಎ ಅಧಿಕಾರಿಗಳು ನೋಡಿ, ಗ್ರೂಪ್ ಎ ಅಧಿಕಾರಿಗಳಲ್ಲಿ ಅತ್ಯುನ್ನತವಾದಂತಹ ಒಂದು ಹುದ್ದೆ ಯಾವುದು ಅಂತ ಹೇಳಿದ್ರೆ ಅದು ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, AC ರೆವಿನ್ಯೂ ಅಂತ ನಾವೇನು ಹೇಳ್ತೇವಲ್ಲ ಆ ಹುದ್ದೆ. ಅವುಗಳು ಎಷ್ಟಿದಾವ ಅಂತ ಹೇಳಿದ್ರೆ ಇಲ್ಲಿ ಅವುಗಳು 39 ಹುದ್ದೆಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಅದೇ ರೀತಿ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಅದು ಕೂಡ ಇರ್ತಕ್ಕಂಥದ್ದು, AC ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿ ಒಟ್ಟು ಏನಪ್ಪಾ ಅಂತ ಹೇಳಿದ್ರೆ ಏನು ಎ ಗ್ರೂಪಿನ ಒಂದು ಅಧಿಕಾರಿಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ 117 ಇರ್ತಕ್ಕಂಥದ್ದು, ಒಟ್ಟು 117 ಇರ್ತಕ್ಕಂಥದ್ದು. ಇಲ್ಲಿ ನಾನು ಏನು ಕಲ್ಯಾಣ ಕರ್ನಾಟಕ ಮತ್ತೆ ಉಳಿಕೆಯವರಿಂದ ಎರಡನ್ನೂ ಸೇರಿಸಿ ಕೂಡ ಹೇಳ್ತಾ ಇದ್ದೇನೆ. ಸೊ ಒಟ್ಟು ಎಷ್ಟಪ್ಪ ಅಂತ ಹೇಳಿದ್ರೆ ಇಲ್ಲಿ 117 ಎ ಗ್ರೂಪಿನ ಒಂದು ಅಧಿಕಾರಿಗಳು ಹುದ್ದೆಗಳು ನಿಮಗೆ ಸಿಗ್ತವೆ ಅಂತಕ್ಕಂಥದ್ದು. ಸೊ ಈಗ ನಾವು ನೆಕ್ಸ್ಟ್ ಬಿ ಗ್ರೂಪ್ ಓಕೆ, ಆ ಹುದ್ದೆಗಳ ಗ್ರೂಪ್ ಬಿ ಹುದ್ದೆಗಳ ಒಂದು ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಗ್ರೂಪ್ ಬಿ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಅರೌಂಡ್ ನೋಡಿ ನಿಮಗೆ ಗ್ರೇಡ್ 2 ತಹಶೀಲ್ದಾರ್ ಕೂಡ ಇಲ್ಲೇ ಬರುತ್ತೆ. ಗ್ರೇಡ್ 2 ತಹಶೀಲ್ದಾರ್ ಅದು ಟೋಟಲ್ 25 ತಹಶೀಲ್ದಾರ್ ಗ್ರೇಡ್ 2 ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಬರುತ್ತಲ್ಲ, ಸೊ ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಟ್ಟು 25 ಹುದ್ದೆಗಳಿದಾವೆ. ಅದೇ ರೀತಿ ಬೇರೆ ಬೇರೆ ಹುದ್ದೆಗಳೆಲ್ಲ ಕೂಡ ಇಲ್ಲಿದೆ. ಅಧಿಸೂಚನೆಯನ್ನು ನೀವು ವಿವರವಾಗಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. 13 ಗ್ರೂಪ್ ಬಿ ಹುದ್ದೆಗಳು, ಒಟ್ಟು 5 ತೆರನಾದಂತಹ ಗ್ರೂಪ್ ಎ ಹುದ್ದೆಗಳು, ಅಂದ್ರೆ ಒಟ್ಟು 19 ತೆರನಾದಂತಹ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನ ಹೊರಡಿಸಿರ್ತಕ್ಕಂಥದ್ದು. ಸೊ ನೀವು ಪರೀಕ್ಷೆಯನ್ನ ಬರೆದು ಅತಿ ಹೆಚ್ಚಿನ ರ್ಯಾಂಕ್ ಅನ್ನ ಅಂದ್ರೆ ಉತ್ತಮ ರ್ಯಾಂಕ್ ಅನ್ನ ಪಡೆದು ನಿಮ್ಮ ಪ್ರಯಾರಿಟಿ ಯಾವುದಕ್ಕಾಗಿರುತ್ತಲ್ಲ ಆ ಒಂದು ಹುದ್ದೆ ನೀವು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾವೆಲ್ಲ ಕೆಲವೊಬ್ರು IAS ಅಧಿಕಾರಿ ಆಗಬೇಕು ಅಂತಕ್ಕಂತಹ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ಆದರೆ KS ನಿಮ್ಗೆ ಎಂತಹ ಒಂದು ಸುವರ್ಣ ಅವಕಾಶವನ್ನ ಕೊಡುತ್ತೆ ಅಂತ ಹೇಳಿದ್ರೆ ಕೆಲವರು ಕರ್ನಾಟಕದಲ್ಲಿಯೇ ಸೇವೆಯನ್ನ ಸಲ್ಲಿಸಬೇಕು ಅಂತಕ್ಕಂತಹ ಮಹದಾಸೆಯನ್ನ ಇಟ್ಕೊಂಡಿರ್ತಾರೆ. ಅಂತವರಿಗೆ ನೀವು AC ಹುದ್ದೆ ಅಂದ್ರೆ AC ರೆವಿನ್ಯೂ ಆಗಿ ನೀವೇನಾದ್ರೂ ಸೆಲೆಕ್ಷನ್ ಆದ್ರೆ ಮುಂದೆ ಕೆಲವು ವರ್ಷಗಳ ಆದ ನಂತರ ಒಂದು ನಿರ್ದಿಷ್ಟ ಅವಧಿಯ ಸೇವಾವಧಿಯನ್ನು ಪೂರೈಸಿದ ನಂತರ ನೀವು IAS ಹುದ್ದೆಗೆ ಏನಪ್ಪಾ ಅಂತ ಹೇಳಿದ್ರೆ ಪದೋನ್ನತಿಯನ್ನು ಹೊಂದಿ IAS ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಸೇವೆಯನ್ನ ಸಲ್ಲಿಸಬಹುದು. ಓಕೆ, ಸೊ ಇಂತಹ ಒಂದು ಸುವರ್ಣ ಅವಕಾಶ ಇರತಕ್ಕಂಥದ್ದು, ಅದನ್ನ ತಪ್ಪಿಸ್ಕೋಬೇಡಿ. ಒಳ್ಳೆಯ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಮಾರ್ಗದರ್ಶನದಲ್ಲಿ ನಿರ್ದಿಷ್ಟವಾದಂತಹ ಒಂದು ಗುರಿಯೆಡೆಗೆ ನಿಮ್ಮ ಒಂದು ತಯಾರಿಯನ್ನ ನಡೆಸಿಕೊಂಡು ನೀವು KS ಹುದ್ದೆಯನ್ನ ಅಲಂಕರಿಸಿ ಅಂತಕ್ಕಂತಹ ಒಂದು ಆಶಯದೊಂದಿಗೆ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್.